ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಶಿಕ್ಷಣ ಇಲಾಖೆಗೆ ಶಿಕ್ಷಕರೇ ಪ್ರಮುಖ ಘಟ್ಟ. ಇಂತಹ ಶಿಕ್ಷಣ ಇಲಾಖೆಗೆ ಕರ್ನಾಟಕ ರಾಜ್ಯದ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಶಿಕ್ಷಕರು ಕೂಡ ಶಾಲಾ ಶಿಕ್ಷಣ ಇಲಾಖೆಗೆ ತನ್ನದೇ ಆದ ಕೊಡುಗೆ ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯದ ಗಡಿ ಗ್ರಾಮಗಳಲ್ಲಿ ಬರುವ ಕೊಡಿಗೇನಹಳ್ಳಿ ಹೋಬಳಿ ವ್ಯಾಪ್ತಿಯ ಬೂದೇನಹಳ್ಳಿ ಗ್ರಾಮದಲ್ಲಿ 2011ರಿಂದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಜನಮೆಚ್ಚಿದ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕನಾಗಿ ನಿನ್ನೆ ತಾನೇ ಅದ್ದೂರಿಯಾಗಿ ಸನ್ಮಾನ ಸ್ವೀಕರಿಸಿ ನಿನ್ನೆ ತಾನೇ ಸರ್ಕಾರಿ ಸೇವೆಗೆ ವಿದಾಯ ಹೇಳಿದ ಸಿದ್ದಲಿಂಗಯ್ಯ ಎಚ್ಚಿರವರ ಯಶೋಗಾಥೆಯ ಕಥೆ ಇದು. ಹೌದು, ಸರ್ಕಾರಿ ಸೇವಾ ನಿವೃತ್ತಿ ನಿಮಿತ್ತವಾಗಿ ಬೂದಿನಹಳ್ಳಿಯ ಸಮುದಾಯ ಭವನದಲ್ಲಿ ಹಳೆಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರಿಂದ ಏರ್ಪಡಿಸಿದ್ದ ಈ ಕಾರ್ಯಕ್ರಮದಲ್ಲಿ ಮಧುಗಿರಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ಹನುಮಂತಯ್ಯ, ಅಕ್ಷರ ದಾಸೋಹ ನಿರ್ದೇಶಕ ಚಿತ್ತಯ್ಯ ಹಾಗೂ ಜನಪ್ರಿಯ ಶಿಕ್ಷಕ ರವಿ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಸಿಂಧು ನಿಂಗೇಗೌಡ, ಉದ್ಯಮಿ ಅಶ್ವಥ್ ನಾರಾಯಣ್ ಸೇರಿ ಎಲ್ಲಾ ಮಧುಗಿರಿ ಶಿಕ್ಷಣ ಇಲಾಖೆಯ ನೌಕರರ ಸಂಘದ ಪದಾಧಿಕಾರಿಗಳು ಹಾಗೂ ಹಳೆಯ ವಿದ್ಯಾರ್ಥಿಗಳು, ಗ್ರಾಮಸ್ಥರು, ಎಸ್ಡಿಎಂಸಿ ಕಮಿಟಿ ಸದಸ್ಯರು, ಕುಟುಂಬ ವರ್ಗದ ಸ್ನೇಹಿತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಸನ್ಮಾನ ಮಾಡಿ ವಿದಾಯ ಹೇಳಲಾಗಿದೆ. ಹಿರಿಯ ಪತ್ರಕರ್ತ ಬಸವರಾಜ್ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ತಮ್ಮ ಅಚ್ಚುಮೆಚ್ಚಿನ ಶಿಕ್ಷಕ ಸಿದ್ದಲಿಂಗಯ್ಯ ಅವರಿಗೆ ಹಳೆಯ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಕೇಕ್ ಮಾಡಿಸಿ ಕತ್ತರಿಸಿ ಸನ್ಮಾನ ಮಾಡಿದ್ದು ವಿಶೇಷವಾಗಿತ್ತು. ಸಂವಾದದಲ್ಲಿ ಮಾತನಾಡಿದ ನಿವೃತ್ತಿ ಹೊಂದಿದ ಮುಖ್ಯ ಶಿಕ್ಷಕ ಸಿದ್ದಲಿಂಗಯ್ಯ, ಸಹ ಶಿಕ್ಷಕ ರವಿ ತೋಟದಪ್ಪ, ಉದ್ಯಮಿ ಅಶ್ವಥ್ ನಾರಾಯಣ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ದಕ್ಷ ಮತ್ತು ಪ್ರಾಮಾಣಿಕ ವ್ಯಕ್ತಿ ನನ್ನ ಜೀವನದಲ್ಲಿ ಮುಂದೆ ನೋಡ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ. ಈ ರೀತಿ ನನ್ನ ಜೊತೆ ಅನೇಕ ಇಷ್ಟು ವರ್ಷಗಳ ಕಾಲ 15 ವರ್ಷಗಳ ಕಾಲ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೆ. ನನ್ನ ಪುಣ್ಯ ಅಂತ ಹೇಳ್ತಾ, ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ಕ್ಷಮಿಸಿ ಅಂತ ಕೇಳ್ತಾ ಅವ್ರನ್ನ. ಮತ್ತೆ ಅವ್ರ ಶ್ರೀಮತಿ ಅವ್ರ ಬಗ್ಗೆ ನಾನು ನಿಮ್ಗೆ ಹೇಳಲಿಲ್ಲ. ನಮ್ಮ ಮಾಸ್ಟರ್ ಹೇಳೋದು ಯಾರು ಮಾತಾಡ್ಲಿಲ್ಲ ಅಂತ. ನಾನು ಮಾತಾಡ್ತೀನಿ. ಯಾಕೆ ಅಂತಂದ್ರೆ ನಾನು ಸುಮಾರು ದಿನ ಅವ್ರ ಮನೆಯಲ್ಲಿ ಊಟ ಮಾಡಿದ್ದೀನಿ. ನಾನು ಸುಮಾರು ದಿನ ಮಾಡಿದ್ದೀನಿ. ನೀವು ನೋಡ್ಬೇಕು, ಅವ್ರ ಮನೆಯ ಒಂದು ರೀತಿ ಹಾಸ್ಟೆಲ್ ಇದ್ದಂಗೆ. ನಾನು ಯಾವಾಗ ನಮ್ಮ ಹೆಡ್ ಮಾಸ್ಟರ್ಗೆ ಹೇಳ್ತಿದ್ದೆ, ನೀವು ದುಡಿಯೋದೆಲ್ಲ ಬರೀ ಹಿಂಗೆ ಆಗೋದ್ರೆ ನೀವ್ ಏನ್ ಮಾಡ್ಕೊಳಕ್ ಆಗ್ತಿದೆ ಅಂತ. ನೀವು ನಂಬ್ತೀರಾ? 32 ವರ್ಷ 31 ವರ್ಷ ಸರ್ವಿಸು, ಇದುವರೆಗೂ ಒಂದು ಸೈಟ್ ಇಲ್ಲ, ಆ ವ್ಯಕ್ತಿಗೆ ಒಂದು ಮನೆ ಇಲ್ಲ. ತುಂಬಾ ಕಣ್ಣ ನೀರು ಬಂದ್ಬಿಟ್ಟು ಮನೆ ಅವ್ರು ಹೇಳಿದಾಗ ನನಗೆ. ಹಾಗಾಗಿ ಎಂದು ಸಹ ಆಕೆ ಏನ್ರಿ ನೀವು ಹಿಂಗ್ ಮಾಡಿದ್ದೀರಾ, ಒಂದ್ ಸೈಟ್ ನಾನು ಮುಂದೆ ರಿಟೈರ್ಡ್ ಆದಾಗ ನಾವ್ ಹೆಂಗ್ರಿ ಕಾಲ ಹಾಕ್ಬೇಕು ಅಂತ ಆಕೆ ಎಂದು ಒಂದಿನ ಮಾತಾಡಿಲ್ಲ. ಅಮ್ಮ ತುಂಬಾ ಅನ್ನದಾನಿ ಆಕೆ. ನೀವು ಮನೆಗೆ ಅವ್ರ ಮನೆಗೆ ಹೋಗಿ ಊಟ ಮಾಡ್ಬೇಕು ಯಾವಾಗಾದ್ರೂ. ನಿಮಗ್ ಸಾಕಾಗೋಗ್ಬಿಡ್ತೈತೆ ಊಟ ಮಾಡಕ್ಕೆ. ಅಂದ್ರೆ ತಳ್ತಾರೆ ಇರ್ತಾರೆ, ಇಡ್ತಾನೆ ಇರ್ತಾರೆ, ಸಾಕು ಅಂದ್ರೂ ಬಿಡೋದಿಲ್ಲ, ಅಷ್ಟು ಬಲವಂತ ಮಾಡ್ತಾ ಇರ್ತಾರೆ. ಅವ್ರ ಮನೆಯಲ್ಲಿ ಅದೆಷ್ಟು ಜನ ಊಟ ಮಾಡಿದಾರೆ ನನಗಂತೂ ಗೊತ್ತಿಲ್ಲ. ಯಾಕೆಂದ್ರೆ ಇವತ್ತು ಆ ರೀತಿಯ ವ್ಯಕ್ತಿ, ಆ ವ್ಯಕ್ತಿ ರಿಟೈರ್ಡ್ ಆಗಿ ಇವತ್ತು ನಂಬ್ತಿರೋ ಬಿಡ್ತಿರೋ, ಅವ್ರ ಊರು ನಾಗೇನಹಳ್ಳಿಯಲ್ಲಿ ಅವ್ರ ಪಿತ್ರಾರ್ಜಿತ ಆಸ್ತಿ ಅವ್ರ ಅಣ್ಣ ತಮ್ಮದಿರು ಹಂಚ್ಕೊಂಡಿದ್ರಂತೆ. ಇವ್ರು ಅವತ್ತು ಅವ್ರಿಗೆಲ್ಲ ಸೈಟ್ಗಳು ಬಿಟ್ಟು ಒಂದು ಹಳೆ ಮನೆ ಅವ್ರ ಭಾಗಕ್ಕೆ ಬಂದಿರುತ್ತೆ. ಮೊನ್ನೆ 1 ಲಕ್ಷ ರೂಪಾಯಿ ಸಾಲ ಮಾಡಿ ಒಂದು ತಿಂಗಳಿಂದ ಆ ಹಳೆ ಮನೆನ ಕಿತ್ತಾಕ್ಸಿ ಬಾಯಿ ಹಾಕ್ಸಕ್ ಹೋಗ್ತಾವ್ರ. ಈ ರೀತಿ ಅವ್ರಿಗೆ ಎಷ್ಟೇ ಕಷ್ಟ ಇರಲಿ ಯಾವತ್ತು ಯಾರ ತಗೋ ಹೇಳ್ಕೊಳ್ಳಲ್ಲ. ಅಷ್ಟು ಪ್ರಾಮಾಣಿಕ. ಯಾಕೆ ಇದನ್ನೆಲ್ಲ ಹೇಳಿದೆ ಅಂದ್ರೆ ಅಷ್ಟು ಪ್ರಾಮಾಣಿಕ ವ್ಯಕ್ತಿ ಅಂತ ಅಷ್ಟೇ, ಇನ್ನೇನಿಲ್ಲ. ನಾನೇನು ಅವ್ರು ಹೊಗಳ್ತಾ ಇಲ್ಲ, ಇರೋ ಸತ್ಯನ ನಿಮ್ ಮುಂದೆ ಬಿಚ್ಚಿಡ್ತಾ ಇದ್ದೀನಿ ಅಷ್ಟೇ. ಅಂತ ಇಂತಹ ವ್ಯಕ್ತಿನೂ ಈ ಸಿದ್ದಲಿಂಗಯ್ಯನವರು ಪತ್ರಿಕಾ ಮಾಧ್ಯಮ ಸ್ನೇಹಿತರು ಸಹ ಇದ್ದಾರೆ. ಇವತ್ತು ಸಿದ್ದಲಿಂಗಯ್ಯನವರು ನನಗೆ ಹಳೆಯ ಪರಿಚಯ, ನನ್ನ ಫ್ಯಾಮಿಲಿ ಫ್ರೆಂಡ್. ನಾನು ಪಾಗೋಡು ತಾಲೂಕಿನಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಅವರು ಬೆಳ್ಳಿಪಟ್ಟಲ್ಲಿದ್ದರು. ಅತ್ಯಂತ ಉತ್ತಮ ಶಾಲೆಯನ್ನ ಮಾಡಿದಂಥವರು ಬೆಳ್ಳಿಪಟ್ಟಣದಲ್ಲಿ. ನಾನು ಸಾಕಷ್ಟು ವಿಸಿಟ್ ಮಾಡಿದ್ದೇನೆ ಆ ಶಾಲೆಗೆ. ಒಳ್ಳೆಯ ಸ್ಟಾಫ್ ಇತ್ತಲ್ಲಿ. ಇವತ್ತು ಅವ್ರ ಜೊತೆಲಿ ಕೆಲಸ ಮಾಡಿದಂತಹ ನಾಗೇಂದ್ರ ಇವತ್ತು ಇಲ್ಲ ನಮ್ಮ ಜೊತೆಯಲ್ಲಿ. ಬೇಡ್ತೂರು ನಾಗೇಂದ್ರ ಇದರಲ್ಲಿ ಬಾಲೆಪಟ್ಟಿಲಿದ್ದರು. ನಾಗೇಂದ್ರ ಜೊತೆಯಲ್ಲಿ ಇದ್ದಂಥವ್ರು ಸಹ ಒಳ್ಳೆ ಸ್ಟಾಫ್ ಇತ್ತು, ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಒಳ್ಳೆ ಸ್ಟ್ರೆಂತ್ ಇತ್ತು ಬೆಳ್ಳಿಪಟ್ಟಣ. ಬಹಳ ಖುಷಿಯಾಗ ನಮಗೆ ಶಾಲೆಗಳು ಭೇಟಿ ಮಾಡೋ ಸಂದರ್ಭದಲ್ಲಿ ಅವ್ರು ಮಾಡುವಂಥ ಕೆಲಸ ಎಲ್ಲರೂ ಸಹ. ನನ್ನ ಅತ್ತೆಯ ತವ್ರ ಮನೆ ಅದು ಬೆಳ್ಳಿಪಟ್ಟಲು. ಅಲ್ಲಿ ನಮ್ಮ ಅತ್ತೆಯ ಅಣ್ಣ ಶಿವಣ್ಣ ಅವರು ಸಹ ಬಹಳ ಫ್ಯಾಮಿಲಿ ಬಂದಿರಬೇಕು ಅನ್ಸುತ್ತೆ. ಶಿವಣ್ಣ ಇದ್ದಾರೆ, ಶಿವಣ್ಣ ಇದ್ದಾರೆ ಅಲ್ಲಿ ಇದ್ದೇ ಬಂದಿದ್ದೀರಾ? ಓಕೆ, ಬಹಳ ಎಲ್ಲಿ ಹೋದ್ರು ಸಹ ಅವ್ರ ಜೊತೆಯಲ್ಲಿ ಶಿವಣ್ಣನ ಇರ್ತಾರೆ. ಅವರು ಅಷ್ಟೇ ಆತ್ಮೀಯತೆ ಗಳಿಸ್ಕೊಂಡಿದ್ದಾರೆ. ನಾವು ಜೀವನದಲ್ಲಿ ಇನ್ನೇನು ತಗೊಂಡೋಗಿ ಸಾಧ್ಯತೆ ಇಲ್ಲ. ಒಳ್ಳೆ ಕೆಲಸ ಮಾಡಿದರೆ ಅದಷ್ಟೇ ನಮ್ಮ ಜೊತೆ ಉಳಿಯುತ್ತೆ. ಹಾಗಾಗಿ ನಾವು ಯಾವತ್ತೂ ಸದಾ ಮಕ್ಕಳಿಗೋಸ್ಕರ ಇರುವಂಥವ್ರು. ಮಕ್ಕಳಿಗೋಸ್ಕರ ಕೆಲಸ ಮಾಡಿದ್ರೆ ಖಂಡಿತ ನಮಗೆ ಶ್ರೇಯಸ್ಸಾಗುತ್ತೆ. ನಾವು ಎಷ್ಟು ಆಸ್ತಿ ಮಾಡಿದ್ದೀವಿ, ಎಷ್ಟು ದುಡಿದಿದ್ದೀವಿ ಅದು ಮುಖ್ಯ ಬರೋದಿಲ್ಲ.
ನಾವೇನಲ್ಲಿ ಬಿಟ್ಟು ಹೋಗಿದ್ದೀವಿ, ಏನು ಮಾಡಿದ್ದೀವಿ ಸಾಧನೆ ಅಷ್ಟೇನೂ ಆಗುತ್ತೆ. ಹಾಗಾಗಿ ಎಲ್ಲ ಜನಪ್ರತಿನಿಧಿಗಳು ಸಹ ಸಾಕಷ್ಟು ಸಿದ್ಲಿಂಗಪ್ಪ ಅವರನ್ನ ಮೆಚ್ಚಿಕೊಂಡಿದ್ದಾರೆ. ಇವತ್ತು ಬಳ್ಳಿಪಟ್ಟಣದಲ್ಲೂ ಸಹ ಇಲ್ಲಿ ಗ್ರಾಮಸ್ಥರು ಬಂದಿದ್ದಾರೆ ಅಂತ ಹೇಳಿದ್ರೆ ಅವರು ಆ ಊರನ್ನು ಬಿಟ್ಟು 16 ವರ್ಷಗಳಾದರೂ ಸಹ ಅವ್ರ ಅಭಿಮಾನ ಆಗಿಂದಾಗೆ ಶಿವಣ್ಣರು ಕೊಡಗೇಳಿ ಬಂದು ಮಾತಾಡಿಸ್ತಾ ಇರ್ತಾರೆ. ಗೊತ್ತಿದೆ, ನಮ್ಮ ಮನೆಗೆ ಬರೋದು ಶಿವಣ್ಣರು ಆದರೂ ಸಿದ್ಲಿಂಗಪ್ಪ ಮಾತಾಡ್ಸೋಕ್ಕೆ ಬರ್ತಾ ಇರ್ತಾರೆ. ಅಷ್ಟು ಅಭಿಮಾನವನ್ನು ಅವರು ಗಳಿಸ್ಕೊಂಡಿದ್ದಾರೆ. ಈ ರೀತಿಯ ಕೆಲಸಗಳನ್ನ ಮಾಡಿದಾಗ ಮಾತ್ರ ನಮಗೆ ಗೌರವ ಸಿಗುತ್ತೆ. ಈ ರೀತಿಯ ಸಾಧ್ಯ ತಾವೆಲ್ಲರೂ ಸಹ ಮಾಡಬೇಕು ಅನ್ನೋ ನನ್ನ ಆಶಯ. ಬರೀ ನಾವು ಬೇರೆ ಇನ್ನೇನು ಆ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡ್ಕೊಂಡ್ರೆ ಯಾವುದು ಬರೋದಿಲ್ಲ. ಹಾಗಾಗಿ ಇವತ್ತು ನಾವೆಲ್ಲರೂ ಸೇರಿಕೊಂಡು ಇಷ್ಟೊಂದು ವಿಜೃಂಭಣೆಯಿಂದ ಸಿದ್ಲಿಂಗಮ್ಮನವರಿಗೆ ಒಳ್ಳೆಯ ರೀತಿಯಲ್ಲಿ ತಾವೆಲ್ಲರೂ ಸನ್ಮಾನ ಮಾಡಿ ಅವ್ರಿಗೆ ಬಿಡುಗಡೆಗೆ ಕೊಡ್ತಾ ಇದ್ದೀರಿ. ಇಲಾಖೆ ಪರವಾಗಿ ನಾನು ಸುಮಾರು ಈ ಭಾಗದಲ್ಲಿ ವಿಸಿಟ್ ಬಂದಾಗಲೂ ಸಹ ಬುದ್ಧನಹಳ್ಳಿಯಲ್ಲಿ ಊಟ ಸಾಕಷ್ಟು ಶಾಲೆಯಲ್ಲಿ ಮಾಡಿದ್ದೇನೆ. ಅವ್ರು ಎಂದಿಗೂ ಸಹ ಜೋರಾಗಿ ಮಾತಾಡೋರಲ್ಲ, ಕೆಲಸದಲ್ಲಿ ಯಾವುದೇ ರೀತಿಯಲ್ಲೂ ಸಹ ರಾಜಿನೂ ಇಲ್ಲ. ಆ ರೀತಿ ಉತ್ತಮವಾದ ಕೆಲಸವನ್ನು ಮಾಡಿ ಇಲಾಖೆಗೂ ಸಹ ಗೌರವ ತಂದು ಕೊಟ್ಟಿದ್ದಾರೆ. ಅವರ ನಿವೃತ್ತಿಯ ಜೀವನ ಸುಖಕರವಾಗಿರಲಿ, ಅವರ ಕುಟುಂಬಕ್ಕೆ ಎಲ್ಲ ಒಳ್ಳೆಯ ಶಾಂತಿ ನೆಮ್ಮದಿ ಎಲ್ಲವೂ ಸಹ ಕೊಡಲಿ. ದೇವರು ಒಳ್ಳೆಯ ಆರೋಗ್ಯವನ್ನು ಕೊಡಲಿ, ಐಶ್ವರ್ಯವನ್ನು ಕೊಡಲಿ. ನಿವೃತ್ತಿ ಜೀವನದಲ್ಲಿ ಒಳ್ಳೆಯ ಚೆನ್ನಾಗಿ ನೋಡ್ಕೊಂಡ್ರಪ್ಪ ನಮ್ಮ ಸಿದ್ಲಿಂಗಪ್ಪ ಚೆನ್ನಾಗಿ ನೋಡ್ಕೊಳ್ತೇನೆ. ನಿಮ್ಮ ಮನೆಗೂ ಸಹ ಬಂದು ಊಟ ಮಾಡಿದ್ದೇನೆ, ಒಳ್ಳೆ ಅಡುಗೆ ಮಾಡ್ತಿರ್ತಾರೆ ತೋಟ ಪರಿಗಳಾಗೆ. ಹಾಗಾಗಿ ಒಳ್ಳೆ ಚೆನ್ನಾಗಿ ನೋಡ್ಕೊಳ್ಳಿ. ಒಳ್ಳೆಯ ಸ್ನೇಹಜೀವಿ ಮತ್ತು ಒಳ್ಳೆಯ ಶ್ರಮಜೀವಿ ಸಹ ಸಿದ್ಲಿಂಗಪ್ಪ ಅವರು. ಈ ಸಂದರ್ಭದಲ್ಲಿ ನಾನು ಸಹ ಇವತ್ತು ಇಲ್ಲಿ ಬರಲೇಬೇಕು ಅಂತೇಳಿ ಸಾಕಷ್ಟು ಇವತ್ತು ನಮ್ಮ ಶಿಕ್ಷಕರು ರಿಟೈರ್ಡ್ ಇದ್ದಾರೆ. ಸುಮಾರು ಎಲ್ಲ ನಾವು ಸುತ್ತಾಕೊಂಡು ಅವರೆಲ್ಲ ಮಾತಾಡಿಸ್ಕೊಂಡು ಬರೋದು ತಡ ಆಗಿದೆ. ಮತ್ತು ಕ್ಷಮೆ ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಸಿದ್ಲಿಂಗಪ್ಪನವರಿಗೆ ಒಳ್ಳೆಯ ಆರೋಗ್ಯವನ್ನು ದೇವರು ಕೊಡಲಿ ಅಂತೇಳಿ ಹಾರೈಸಿಕೊಳ್ತಾ ಈಗ ಆಗಮಿಸಿರುವಂಥ ಎಲ್ಲ ಸಂಘದ ಅಧ್ಯಕ್ಷರಾದ ರಮೇಶ್ ಅವರು ಮತ್ತು ಎಲ್ಲ ಸಂಘಟನೆಗೆ ಬಂದಿದ್ದಾರೆ. ಎಲ್ರಿಗೂ ಸಹ ನಾನು ಉದ್ದೇಶ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ. ಪ್ರಪ್ರಥಮವಾಗಿ ನನ್ನ ಹುಟ್ಟೂರು ಬೂದನಹಳ್ಳಿಯ ಗ್ರಾಮದೇವರು ಆದ ಶ್ರೀ ಶನಿಮಹಾತ್ಮ ದೇವರ ಪಾದಕ್ಕೆ ನಮಿಸುತ್ತಾ, ವಿಶೇಷವಾಗಿ ನಮ್ಮ ಶಾಲೆಯ ಪ್ರಮುಖ ವೃತ್ತಿ ಜೋಡೆತ್ತುಗಳು ಅಂತಲೇ ಹೇಳ್ಬೋದು. ಯಾಕಂದ್ರೆ ನಾವೆಲ್ಲ ವನ್ನೇಶಪ್ಪ ಸರ್ ಅಂತ ಇದ್ರು. ಅವರು ನಮಗೆ 4ನೇ ಕ್ಲಾಸ್ವರೆಗೂ ಕಲಿಸಿದ್ರು. ನಂತರ ನಾವು ಬೇರೆ ಕಡೆ ಎಜುಕೇಶನ್ ಮಾಡಕ್ಕೆ ಹೊರಟೋಗ್ತೀವಿ. ಆ ನಂತರ ಕೆಲವೊಂದು ಕಡೆ ಶಾಲೆ, ಸರ್ಕಾರಿ ಶಾಲೆನ ಸಾಕಷ್ಟು ಉನ್ನತೀಕರಣ ಇರ್ಬೋದು, ಮತ್ತೆ ಸಬಲೀಕರಣ ಇರ್ಬೋದು, ಜೊತೆಗೆ ಸಾಕಷ್ಟು ಸೌಲಭ್ಯಗಳನ್ನ ತರಗೋಬೋದ್ರಲ್ಲಿ ಯಶಸ್ವಿಯಾಗಿರ್ತಕ್ಕಂಥವ್ರು. ನನಗೆ ನೋಡಿದ ಪ್ರಕಾರ ನಾನು ಸಹ ಅವರ ಕೆಲವು ವಿಷಯಗಳಲ್ಲಿ ಭಾಗಿಯಾಗಿದ್ದೇನೆ. ನಮ್ಮ ತೋಟದಪ್ಪ ಸಾರು ಮತ್ತೆ ಸಿದ್ಲಿಂಗಪ್ಪ ಸಾರು, ದಯವಿಟ್ಟು ಅವ್ರಿಗೆ ಒಂದು ಜೋರಾಗಿ ಚಪ್ಪಾಳೆ ಬರಲಿ. ವಿಶೇಷವಾಗಿ ನಾನು ಹೇಳ್ಬೇಕಾದ್ರೆ ಸಾಕಷ್ಟು ಒಂದು ರೀತಿ ಒಬ್ಬ ಶಾಲೆ ಶಿಕ್ಷಕರು ಮತ್ತೆ ಮುಖ್ಯ ಶಿಕ್ಷಕರ ನಡುವೆ ಸಾಕಷ್ಟು ಸಮನ್ವಯದ ಕೊರತೆ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನಾನು ನೋಡಿದ ಹಾಗೆ ಅದು ಯಾವುದು ಕಂಡು ಬರ್ಲಿಲ್ಲ ಇಲ್ಲಿ. ಇಬ್ರು ಸಹ ಒಂದು ರೀತಿ ಜೋಡೆತ್ತುಗಳ ರೀತಿ ಕೆಲಸ ಮಾಡಿದ್ರು. ನನಗೂ ಗೊತ್ತಿರಲಿಲ್ಲ, ಯಾಕಪ್ಪ ಅಂದ್ರೆ ತೋಟದಪ್ಪ ಸರ್ ಮಾತ್ರ ಗೊತ್ತಿತ್ತು. ನಾನು 2021-22 ಇಸ್ವಿಲಿ ಬಂದಾಗ ಡೈರೆಕ್ಟ್ ಶಾಲೆಗೆ ನುಗ್ಬಿಟ್ಟೆ. ನುಗ್ಬಿಟ್ಟು ಅಲ್ಲಿ ಏನೋ ಒಂದು ಹಳೆ ಒಂದು ಸರ್ಕಾರಿ ಶಾಲೆಯಲ್ಲೇ ಒಂದು ರೀತಿ ಗ್ಯಾಸಲ್ಲಿ ಅಡುಗೆ ಮಾಡಿಸ್ತಾ ಇದ್ರು. ಅಂತ ಸಂದರ್ಭದಲ್ಲಿ ನಾನು ವರದಿ ಮಾಡಿಬಿಟ್ಟೆ. ಬಟ್ ಅವತ್ತು ಅವರು ರಜಾ ಹಾಕಿದ್ರು, ನನಗೂ ಗೊತ್ತಿರಲಿಲ್ಲ. ಅಂತ ಸಂದರ್ಭದಲ್ಲಿ CPI ಸಹ ಬಂದ್ಬಿಟ್ರು, ಸರ್ದಾರ್ ಅಂತ ಹೇಳ್ಬಿಟ್ಟು. ಆನಂತರ ಮೊದಲನೇ ದಿವಸ BO ಬಂದ್ರು, DDP ಗಮನಕ್ಕೆ ಹೋಯ್ತು, ಇಲ್ಲೊಂದು ಸರ್ಕಾರಿ ಶಾಲೆ ಮೇಲೆ ಇದಾಗಬೇಕು, ಪ್ರತ್ಯೇಕವಾಗಿ ಒಂದು ಅಡುಗೆ ಕೋಣೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಧ್ವನಿ ಎತ್ತಿದ್ವಿ. ಸದರಿ ಪ್ರಕಾರ ಅದೆಲ್ಲ ಏನಪ್ಪಾ ಅಂತಂದ್ರೆ ಉದ್ದೇಶ ಏನಪ್ಪಾ ಅಂದ್ರೆ ಸರ್ಕಾರಿ ಶಾಲೆ ಚೆನ್ನಾಗಾಗ್ಬೇಕು, ಸರ್ಕಾರಿ ಶಾಲೆ ಉಳಿಬೇಕು. ಮೊದಲೇ ಗಡಿ ಒಂದು ತಾಲೂಕುಗಳಲ್ಲಿ, ಗಡಿ ಒಂದು ರಾಜ್ಯ, ವಿಶೇಷವಾಗಿ ನಮ್ಮ ಜಿಲ್ಲೆ ಗಡಿ ಪ್ರದೇಶ, ಇಂಥ ಸಂದರ್ಭದಲ್ಲಿ ಕೆಲವೊಂದ್ ಕಡೆ ಗಡಿಯಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳು ನಶಿಸಿ ಹೋಗ್ತವೆ, ಬಂದಾಗ್ತವೆ. ಇಂಥ ಸಂದರ್ಭದಲ್ಲಿ ಕೆಲವೊಂದ್ ಕಡೆ ಸರ್ಕಾರಿ ಶಾಲೆಗಳಿಗೆ ಯಾವುದೇ ರೀತಿಯ ಮಕ್ಕಳ ಕೊರತೆ ಆಗದ ರೀತಿ ಒಂದು ಸರ್ಕಾರಿ ಶಾಲೆ ಇಲ್ಲಿವರೆಗೂ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ಈಗ ಏನು ನಮ್ಮ ಬೂದನಹಳ್ಳಿ ಉತ್ಪತ್ತಿಯಾಗಿ ಇಲ್ಲಿವರೆಗೂ ಸಹ ಒಂದು ರೀತಿ ಸರ್ಕಾರಿ ಶಾಲೆಯಲ್ಲಿ ಯಾರ್ಯಾರು ಕೆಲಸ ಮಾಡೋಗಿದಾರೋ ಆ ಎಲ್ಲಾ ಶಿಕ್ಷಕರು ಸಹ ನಾನು ಅವ್ರಿಗೆ ಕೃತಜ್ಞತೆಗಳನ್ನ ಹೇಳಿಕೆ ಬಯಸ್ತಾ ಇದ್ದೇನೆ. ಮತ್ತೆ ವಿಶೇಷವಾಗಿ ನಮ್ಮ ಸಿದ್ಲಿಂಗಪ್ಪ ಸರ್ ಒಂದು ರೀತಿ ಮುಖ್ಯ ಗುರುಗಳಾದ್ಮೇಲೆ ಕೆಲವೊಂದ್ ಕಡೆ ಅಭಿವೃದ್ಧಿಯ ಮೈಲಿಗಟ್ಟನೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅವ್ರ ಅವಧಿಯಲ್ಲಿ ಸಾಕಷ್ಟು ಒಂದು ರೀತಿ ನಾವಿದ್ದಾಗೆಲ್ಲ ಒಂದು ರೀತಿ ಸರ್ಕಾರಿ ಶಾಲೆ ಒಂದು ರೀತಿ
ತುಂಬಾ ಹಳೆಯದಾಗಿತ್ತು. ಅವರ ಅವಧಿಯಲ್ಲಿ ಸರ್ಕಾರಿ ಶಾಲೆ ಹೈಟೆಕ್ ಶಾಲೆಯಾಗಿ ಮಾರ್ಪಟ್ಟಿದೆ. ಜೊತೆಗೆ ಯಾವುದೇ ರೀತಿ ತೊಂದರೆ ಇಲ್ಲ ಸರ್ಕಾರಿ ಶಾಲೆಗೆ. ಮತ್ತೆ ಇದಕ್ಕೆಲ್ಲ ಕಾರಣಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರು ಆಗಿರ್ತಕ್ಕಂಥವ್ರು ತುಂಬಾ ಅವ್ರಿಗೆಲ್ಲ ಸಪೋರ್ಟ್ ಮಾಡಿದ್ರು. ನನ್ನ ಸಹೋದರಿ ಆಗಿರ್ತಕ್ಕಂಥ ಸಿದ್ದು ಅಕ್ಕನವ್ರು ಇರ್ಬೋದು, ಮತ್ತೆ ಸಾಕಷ್ಟು ಇನ್ನು ಉಳಿದ ಎಲ್ಲ ಗ್ರಾಮ ಪಂಚಾಯತ್ ನಮ್ಮ ಸಂಜೀವಣ್ಣ ಇರ್ಬೋದು, ಸಾಕಷ್ಟು ಜನ ಸಪೋರ್ಟ್ ಮಾಡಿದ್ರು. ಯಾವುದೇ ರೀತಿ ಅದಕ್ಕೆ ಮೂಲಭೂತ ಸೌಕರ್ಯಗಳು ಕೊರತೆ ಬಂದಾಗ ತಕ್ಷಣ ಅವ್ರಿಗೆ ಸ್ಪಂದನೆ ಮಾಡ್ತಿದ್ರು. ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಗ್ರಾಮದ ಪ್ರತಿಯೊಬ್ಬ ನನ್ನ ಸಹೋದರರು ಮತ್ತೆ ವಿಶೇಷವಾಗಿ ಇಲ್ಲಿ ಮಹಿಳಾ ಹೋರಾಟಗಾರರು ತುಂಬಾ ಇದ್ದಾರೆ, ನೇರವಾಗಿ ಕೇಳೋರು. ಹಾಗಾಗಿ ಇದೆಲ್ಲರ ಪರಿಣಾಮ ಸರ್ಕಾರಿ ಶಾಲೆಯಾಗಿ ಉಳಿದಿದೆ. ನಂದೊಂದು ಬೇಡಿಕೆ ಇದೆ, ವಿಶೇಷವಾಗಿ ಸರ್ಕಾರಿ ಶಾಲೆ ಅಂತಕ್ಕಂಥದ್ದು ಈಗ ಏನು ಶತಮಾನಗಳ ಒಂದು ದಿನಾಚರಣೆ ಮಾಡ್ಕೊತಾವ್ರೆ ಕೆಲವು ಹಾಗಾಗಿ ಆ ಸಂದರ್ಭದಲ್ಲಿ ದಯವಿಟ್ಟು ಎಲ್ಲ ಶಿಕ್ಷಕರಿಗೆ ಮತ್ತೆ ಎಲ್ಲ ವಿದ್ಯಾರ್ಥಿಗಳನ್ನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಬೇಕು. ನಾನು ಸಹ ಅದಕ್ಕೆ ನನ್ನ ಧನವನ್ನ ಇದು ಮಾಡ್ಬಿಡ್ತೀನಿ. ಜೊತೆಗೆ ಆ ಒಂದು ಒಂದು ಶಾಲೆಯ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಮಾಡೋಣ. ಮತ್ತೆ ಸಿದ್ಲಿಂಗಪ್ಪ ಸರ್ ಅವ್ರ ಬಗ್ಗೆ ಕೇಳಿದೆ ನಾನು, ಕೆಲವರಿಗೆಲ್ಲ ಹೆಂಗೆ ಏನ್ ಕತೆ ಅಂತ ಹೇಳ್ಬಿಟ್ಟು. ತುಂಬಾ ಮೃದು ವ್ಯಕ್ತಿ, ಸಾಕಷ್ಟು ಅವರು ಕೆಲಸ ಸ್ಟಾರ್ಟ್ ಮಾಡಿಕೊಡೋದ ಇದರಲ್ಲಿ ನಮ್ಮ ವೆಂಕಟರಮಣಪ್ಪ ಸರ್ ಅಂತ ಇದ್ರು, ಅಲ್ಲಿ ಅವರು ಸ್ಟಾರ್ಟ್ ಮಾಡಿ ಬಹುಶಃ ನನ್ನ ಹುಟ್ಟೂರು ಬೂದನಹಳ್ಳಿಯಲ್ಲಿ ಅವರ ಒಂದು ಸರ್ಕಾರಿ ಒಂದು ಸೇವೆನ, ಶಿಕ್ಷಕ ಸೇವೆನ ಎಂಟು ಮಾಡ್ತಾ ಇದ್ದಾರೆ. ಬಹುಶಃ ಯಾವುದೇ ಅವರ ಅವಧಿಯಲ್ಲಿ ಯಾವುದೇ ರೀತಿ ನಮ್ಮ ಸರ್ಕಾರಿ ಶಾಲೆಗೆ ಕಳಂಕ ಇಲ್ಲ. ಹಾಗಾಗಿ ಮತ್ತೆ ಅವರು ಒಬ್ಬ ಶಿಕ್ಷಕ ಬೆಳಿಬೇಕಾದ್ರೆ ಕಾರಣ ಏನಪ್ಪಾ ಅಂತಂದ್ರೆ ಅವರ ಕುಟುಂಬದವರು ಮತ್ತೆ ಅವರ ಮಕ್ಕಳುಗಳು ಸಹ ಸಾಕಷ್ಟು ಸಾಥ್ ಕೊಟ್ಟಿರ್ತಾರೆ. ಹಾಗಾಗಿ ಅವ್ರಿಗೆಲ್ಲರಿಗೂ ಸಹ ವಂದನೆ ಸಲ್ಲಿಸ್ತಾ ನನ್ನ ಬೂದನಹಳ್ಳಿ ಗ್ರಾಮ ಇನ್ನ ಬೆಳಿಬೇಕು. ಯಾಕಪ್ಪ ಅಂತಂದ್ರೆ ಸಾಕಷ್ಟು ಒಂದು ರೀತಿ ಸಮಸ್ಯೆಗಳು ಇದಾವೆ, ಅವ್ರನ್ನೆಲ್ಲ ಸರಿದೂಗಿಸ್ಕೊಂಡು ವಿಶೇಷವಾಗಿ ನನ್ನ ಬೂದನಹಳ್ಳಿ ಬೆಳಿಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ನಾನು ಸಹ ಆ ಸರ್ಕಾರಿ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿದ್ದು ನನ್ನ ಜೀವನದ ಪ್ರಮುಖ ಘಟ್ಟ. ಅದ್ರ ಜೊತೆಗೆ ಇನ್ನ ಸರ್ ಎಲ್ಲ ಸಮಸ್ಯೆ ಸರ್ ಒಂದು ನಿಮಿಷ ಅಲ್ಲೆಲ್ಲ ಎಲ್ಲ ಏನು ಇಲ್ಲ ಸರ್? ಇಲ್ಲ, ಕಾಂಪೌಂಡ್ ಬಂದ್ಬಿಟ್ಟಿದ್ದೀನಿ. ಓಕೆ, ಖಂಡಿತ. ಈಗ BO ಸರ್ ಬೇರೆ ಬರ್ತಾವ್ರಂತೆ, ನಾನು ಸಹ ಒತ್ತಡ ಆಗ್ತೇನೆ. ಮತ್ತೆ ಆದಷ್ಟು ಆ ಒಂದು ಕಾಂಪೌಂಡ್ ಸಮಸ್ಯೆನ ಇದು ಮಾಡೋಣ. ಮತ್ತೆ ಜೊತೆಗೆ ಸರ್ಕಾರಿ ಶಾಲೆ ಮಕ್ಕಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇನ್ನ ಬೇರೆ ಕಡೆ ಇನ್ನ ಸರ್ಕಾರಿ ಶಾಲೆ ಇದು ಮಾಡ್ಬೇಕಾದ್ರೆ ಸರ್ಕಾರ ಇನ್ನ ಬರೀ ಸಣ್ಣದಿದೆ ನಮ್ಮ ಊರ ಜಾಗ. ಹಾಗಾಗಿ ಇನ್ನೊಂದು ಕಡೆ ಏನಾದ್ರು ಸರ್ಕಾರಿ ಶಾಲೆಯ ಜಾಗ ಕೊಡ್ಲಿಕ್ಕೆ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಾನು ಸಹ ಒತ್ತಡ ಇರ್ತೀನಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ಈ ನನ್ನ ಹುಟ್ಟೂರು ಗ್ರಾಮದ ಅಭಿವೃದ್ಧಿಗೆ ಸದಾ ಸಾಕಷ್ಟು ಜನ ಕಾಲ್ ಮಾಡ್ತಾರೆ ನನಗೆ, ಅಷ್ಟಾಗೈತೆ ಹಿಂಗಾಗೈತೆ, ಚರಂಡಿ ಸಮಸ್ಯೆ ಐತೆ, ಮೊನ್ನೆ ಯಾರೋ ಏನು ವೇತನ ಸಮಸ್ಯೆ ಐತೆ ಅಂತ ಕಾಲ್ ಮಾಡಿದ್ವಿ ಗ್ರಾಮ ಪಂಚಾಯತಿ ಸದಸ್ಯರು. ಅದು ಸಹ ಒಂದು 60,000 ರೂಪಾಯಿ ಈಗ ಆಲ್ರೆಡಿ ಕೊಟ್ಟಿದ್ದೀವಿ. ಸುಮಾರು ಒಂದು 12 ತಿಂಗಳಿತ್ತು. ಹಾಗಾಗಿ ಸದಾ ಯಾರೇ ಆಗಿರಲಿ ಸಹ ಯಾವುದೇ ಹಳೆ ವಿದ್ಯಾರ್ಥಿಗಳಿಗೆ ಮತ್ತೆ ಶಿಕ್ಷಕರುಗಳು ನಾನು ಕರೆ ಮಾಡ್ಬೋದು. ನಾನು ಹಳೆ ವಿದ್ಯಾರ್ಥಿಯಾಗಿ ನನ್ನ ಕೈಲಾದಷ್ಟು ನಾನು ನನ್ನ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಸಹಾಯ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಎಲ್ಲರೂ ಸಹ ನನ್ನ ಕರೆದಿದ್ದೀರಾ ನನಗೆ ಈ ಒಂದು ವೇದಿಕೆಗೆ ಅತಿಥಿಯಾಗಿ. ನಿಮ್ಗೆಲ್ಲರಿಗೂ ಸಹ ನಾನು ಧನ್ಯವಾದ ಕೃತಜ್ಞತೆಗಳನ್ನು ಹೇಳ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಶ್ರೀಯುತ ಸಿದ್ಲಿಂಗಯ್ಯ ಶಿಕ್ಷಕರು ಕಳೆದ 16 ವರ್ಷಗಳಿಂದ ನನ್ನ ಊರಿನ ನಮ್ಮೂರ ಕಿರಿಯ ಪ್ರಾಥಮಿಕ ಪಾಠಶಾಲೆ ಬೂದೇನಹಳ್ಳಿ, ಮಧುಗಿರಿ ತಾಲೂಕು, ತುಮಕೂರು ಜಿಲ್ಲೆ ಕಳೆದ 16 ವರ್ಷಗಳಿಂದ ಸೇವೆ ಸಲ್ಲಿಸಿ ಇಂದು ಅವರ ಕೊನೆಯ ದಿನದ ವಿದಾಯದ ದಿವಸವನ್ನು ನಮ್ಮ ಶಾಲೆಯಲ್ಲಿ ತುಂಬಾ ಅದ್ದೂರಿ ಪೂರ್ವಕವಾಗಿ ಊರಿನ ಗ್ರಾಮಸ್ಥರು ನಾವುಗಳೆಲ್ಲ ಸೇರಿ ಕ್ಲಸ್ಟರ್ನ ಶಿಕ್ಷಕರೆಲ್ಲ ಸೇರಿ ಅದ್ದೂರಿ ಪೂರ್ವಕ ಅವ್ರನ್ನ ಮನೆಗೆ ತುಂಬ ಹೃದಯದಿಂದ ಕಳಿಸ್ಕೊಡ್ತಾ ಇದ್ದೀವಿ. ಬಹುಶಃ ಇಂದಿನ ವರ್ಷ ಅವರು ತಾಲೂಕು ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದು ನಮ್ಮ ಶಾಲೆಗೆ ಒಂದು ಕೀರ್ತಿ ತಂದಿರ್ತಾರೆ. ಇದಕ್ಕೂ ಮುಂಚೆ ಕೂಡ 15 ವರ್ಷಗಳ ಮುಂಚೆ ಕೂಡ ಅವ್ರಿಗೆ ಆಲ್ರೆಡಿ ಒಂದು ಉತ್ತಮ ಶಿಕ್ಷಕ ಪ್ರಶಸ್ತಿ ದೊರೆತಿರೋದು ನಮಗೆ ನಿನ್ನೆ ಗೊತ್ತಾಯಿತು. ಸೊ ಈಗ 16 ವರ್ಷ ನಮ್ಮ ಶಾಲೆಗೆ ತುಂಬಾ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಮಕ್ಕಳನ್ನ, ಶಾಲೆನೂ ಅಷ್ಟೇ. ಹಾಗೆ ವೈಯಕ್ತಿಕವಾಗಿ ನಾನು ಒಂದು 8 ವರ್ಷದಿಂದ ಏನು ಒಂದು ಕಾರ್ಯಕ್ರಮ ನಮ್ಮೂರು ಶಾಲೆಯಲ್ಲಿ ಮಕ್ಕಳಿಗೆ ಉಚಿತವಾಗಿ ಎಲ್ಲಾ ಪುಸ್ತಕಗಳು ಎಲ್ಲ ದೊರೀಬೇಕು ಅನ್ನೋದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು, ನಾವು ಕೊಟ್ಟಿದ್ದ ಸಲಕರಣೆಗಳನ್ನ ಓದಲಿಕ್ಕೆ ಏನ್ ಮಕ್ಕಳಿಗೆ ನಾವು ಶಿಕ್ಷಣಕ್ಕೆ ಸಂಬಂಧಪಟ್ಟ ಸಲಕರಣೆಗಳು ಏನ್ ಕೊಟ್ಟು ಅದನ್ನ ಸದ್ಬಳಕೆ ಮಾಡಿ
ಇಡೀ ನಮ್ಮ ಮಧುಗಿರಿ ತಾಲೂಕಲ್ಲೇ ಉತ್ತಮವಾಗಿ ಎಲ್ಲ ನಮ್ಮ BO ಆಫೀಸರ್ಗಳಿಂದ ಇರ್ಬೋದು ಪ್ರತಿಯೊಬ್ಬರಿಂದನೂ ಪ್ರಶಂಸೆ ಪೂರ್ವಕವಾಗಿ ಅದನ್ನ ಮಾಡಿಕೊಟ್ಟು ತುಂಬಾ ಚೆನ್ನಾಗಿ ಶಾಲೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನನ್ನ ಮತ್ತು ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳ ಜೊತೆಗೆ ಆತ್ಮೀಯ ಬೀಳ್ಕೊಡುಗೆಯನ್ನು ಕೊಡ್ತಾ ಇದ್ದೀನಿ. ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಬೂದನಹಳ್ಳಿ, ಕೊಡಗಿನಹಳ್ಳಿ ಹೋಬಳಿ, ಮಧುಗಿರಿ ತಾಲೂಕು, ತುಮಕೂರು ಜಿಲ್ಲೆ. ಇಲ್ಲಿ ಸುಮಾರು 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿರ್ತಾರೆ. ಇವತ್ತು ಅವರು ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರ್ತಾರೆ. ಇಂತಹ ಒಂದು ಸುದಿನ, ಈ ದಿನ ನಾವು ನೋಡ್ತಾ ಇದ್ರೆ ಸುಮಾರು ಯಾವ ಒಂದು ಇಲಾಖೆನಲ್ಲೂ ಯಾವ ಒಂದು ವೃತ್ತಿಗೂ ಯಾವ ವ್ಯಕ್ತಿಗೂ ಸಲ್ಲದ ಗೌರವಗಳು ಇವತ್ತು ನಮ್ಮ ಗುರುಗಳಿಗೆ ಸಲ್ತಾ ಇದೆ. ಅವರ ಒಂದು ಶಿಷ್ಯಕೋಟಿ ಮಹಾ ಜನಸಾಗರವೇ ಸೇರಿದೆ ಇಲ್ಲಿ. ಅವರ ಒಂದು ಅಭಿಮಾನಕ್ಕೆ ಇಡೀ ಗ್ರಾಮಸ್ಥರೇ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಬಂದು ಇಲ್ಲಿ ರಾತ್ರಿ ಎಲ್ಲ ಪೂರ್ತಿ ಕರೆಂಟ್ ಹೋದ್ರು ಕೂಡ ಅಡುಗೆ ಮಾಡಿ ಇಡೀ ಊರಿನ ಜನಕ್ಕೆ, ಅಕ್ಕಪಕ್ಕದ ಇಡೀ ಕ್ಲಸ್ಟರ್ನ ಎಲ್ಲ ನಮ್ಮ ಹೋಬಳಿ ಎಲ್ಲ ಶಿಕ್ಷಕರು ಕೂಡ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಸೊ ಇವರು ಈ ಒಂದು ವೃತ್ತಿನಲ್ಲಿ, ಈ ಒಂದು ಗ್ರಾಮದಲ್ಲಿ ಏನೆಲ್ಲ ಸಾಧನೆ ಮಾಡಿದಾರೆ ಅಂತ ಈ ಒಂದು ಜನಸಾಗರವನ್ನು ನೋಡಿದ್ರೆ ನಮ್ಗೆ ಅರ್ಥ ಆಗ್ತಾ ಇದೆ. ಸೊ ಇಂತಹ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಸಿದ್ಧಲಿಂಗಯ್ಯ ಸರ್ನವರು ಈ ಒಂದು ಇಲಾಖೆಗೆ ಒಂದು ಮಹಾ ಒಂದು ಗೌರವನೆ ಅಂತ ಅನ್ಕೋಬಹುದು ನಾವು. ಇಂತಹ ಶಿಕ್ಷಕರು ಮುಂದಿನ ದಿನಮಾನಗಳಲ್ಲಿ ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕು. ಇಂತಹ ಶಿಕ್ಷಕರಿಂದ ಒಳ್ಳೆ ಸಮಾಜ ಬೆಳವಣಿಗೆ ಆಗ್ತದೆ, ಒಳ್ಳೆ ಶಿಷ್ಯಕೋಟಿ ಕೂಡ ಬೆಳವಣಿಗೆ ಆಗ್ತದೆ. ಅಂತಹ ಅಪಾರ ಶಿಷ್ಯ ವೃಂದವನ್ನು ಹೊಂದಿರುವಂತಹ ಶ್ರೀಯುತ ಸರ್ ಅವರು ಮುಂದಿನ ದಿನಮಾನಗಳಲ್ಲಿ ಅವರ ಆರೋಗ್ಯ ತುಂಬಾ ಚೆನ್ನಾಗಿರ್ಲಿ. ಅವರ ಮುಂದೆ ತುಂಬಾ ಏನು ಸಾಧನೆ ಮಾಡಿಲ್ಲ, ಅವರು ವೈಯಕ್ತಿಕವಾಗಿ ಪರ್ಸನಲ್ ಲೈಫ್ ಕಡೆ ಪೂರ್ತಿ ತಮ್ಮ ಜೀವನವನ್ನು ಶಾಲೆಗಾಗಿ, ಮಕ್ಕಳಿಗಾಗಿ, ಇಡೀ ಗ್ರಾಮಕ್ಕಾಗಿ ಮೀಸಲಿಟ್ಟಿದ್ದಾರೆ. ಸೊ ಇಂತಹ ಒಂದು ವ್ಯಕ್ತಿತ್ವ ನಾವು ಮಧುಗಿರಿ ತಾಲೂಕಿನಲ್ಲಿ ಹುಡುಕಿದ್ರು ಸಿಗಲ್ಲ. ಸುಮಾರು ಉತ್ತಮ ಶಿಕ್ಷಕ ಪ್ರಶಸ್ತಿ 2 ಬಾರಿ ಬಂದಿದೆ ಸರ್ಗೆ. ಇಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಇಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂತಹ ಶಿಕ್ಷಕರನ್ನು ನಮ್ಮ ಕ್ಲಸ್ಟರ್ ಇಂದ, ನಮ್ಮ ಹೋಬಳಿಯಿಂದ, ನಮ್ಮ ತಾಲೂಕಿನಿಂದ ಇವತ್ತು ನಿವೃತ್ತಿಯನ್ನು ಹೊಂದಿ ಕಳಿಸ್ಕೊಡ್ತಾ ಇರೋದು ತುಂಬಾ ದುಃಖದಾಯಕವಾದಂತಹ ಘಟನೆ ಇದು. ಸೊ ಆದ್ರೂ ಕೂಡ ಅನಿವಾರ್ಯ. ಕಾಲ ಟೈಮ್ ಅಂಡ್ ಟೈಡ್ ವೇಟ್ ಫಾರ್ ನನ್ನ ತರ ಯಾರೊಬ್ರು ಕೂಡ ಕಾಲ ಮತ್ತೆ ಸಮುದ್ರದಲ್ಲಿ ಕಾಯಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಸರ್ ಇನ್ನ 5 ವರ್ಷ 10 ವರ್ಷ ವೃತ್ತಿ ಡ್ಯೂಟಿ ಮಾಡೋ ಅಂದ್ರೂ ಕೂಡ ಮಾಡ್ತಾ ಇದ್ರು, ಅಷ್ಟೇ ಗಟ್ಟಿಗಿದ್ರು. ಆದ್ರೂ ಕೂಡ ಅವರು ಬೇಗನೆ ರಿಟೈರ್ಡ್ ಆಗ್ತಾ ಇದ್ದಾರೆ. ನಮ್ಗೆಲ್ಲ ತುಂಬಾ ನೋವಿನ ಸಂಗತಿ ಇದು. ಅವ್ರ ಮುಂದೆ ನನ್ನ ಹೆಸರು ತೋಟದಪ್ಪ ಅಂತ, ಮಧುಗಿರಿ ತಾಲೂಕು ಬೂದೇನಹಳ್ಳಿ ಶಾಲೆಯಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಾನು ಸಹ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 15 ವರ್ಷಗಳಿಂದಾನು ಸಹ ನಮ್ಮ ಮುಖ್ಯ ಶಿಕ್ಷಕರಾದ ಸಿದ್ಧಲಿಂಗಯ್ಯನವರು ಅವ್ರ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೆ. ಅವರು ಮುಖ್ಯ ಶಿಕ್ಷಕರಾಗಿ 15 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಅತ್ಯಂತ ಪ್ರಾಮಾಣಿಕ ಮತ್ತು ದಕ್ಷ ಮುಖ್ಯ ಶಿಕ್ಷಕರವರು. ಅವರು ಯಾವುದೇ ರೀತಿಯಲ್ಲೂ ಸಹ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಸಹ ದ್ರೋಹ ಆಗ್ದಂಗೆ ಪ್ರತಿ ದಿನಾನೂ ಸಹ ಶಾಲೆಗೆ ಸರಿಯಾದ ಸಮಯಕ್ಕೆ ಬಂದು ಲೇಟಾಗಿ ಹೋಗ್ತಿದ್ರು. ಯಾವತ್ತೂ ಸಹ ಅವ್ರ ಜೀವನದಲ್ಲಿ ಒಂದು ದಿನಾನೂ ಸಹ ಶಾಲೆಗೆ ಲೇಟಾಗಿ ಬರೋದು ಅಥವಾ ಬೇಗ ಹೋಗೋದು ಯಾವುದೂ ಕೆಲಸ ಮಾಡಲಿಲ್ಲ. ಮತ್ತೆ ನನಗೂ ಸಹ ನನ್ನ ಮಾರ್ಗದರ್ಶಕರಾಗಿ, ಹಿತಚಿಂತಕರಾಗಿ ನನಗೂ ಸಹ ಅನೇಕ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಅವರು ಇವತ್ತು ಸೇವೆಯಿಂದ ನಿವೃತ್ತಿ ಆಗ್ತಾ ಇರ್ತಕ್ಕಂಥದ್ದು ನನಗಂತೂ ತಡೆಯಲಾರದ ಒಂದು ದುಃಖ ತರ್ತಾ ಇದೆ. ಅವ್ರಿಗೆ ಆದ್ರೆ ಸರ್ಕಾರಿ ಸೇವೆಗೆ ಸೇರಿದ ಮೇಲೆ 60 ವರ್ಷ ಆದ್ಮೇಲೆ ನಿವೃತ್ತಿ ಅಂತಕ್ಕಂಥದ್ದು ಕಡ್ಡಾಯ ಆಗಿರೋದ್ರಿಂದ ಅವ್ರು ಇವತ್ತು ಸೇವೆಯಿಂದ ನಿವೃತ್ತಿ ಹೊಂದ್ತಾ ಇದ್ದಾರೆ ಸಿದ್ಧಲಿಂಗಯ್ಯನವರು. ಅವ್ರಿಗೆ ಆ ಭಗವಂತ ಆಯುಷು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕರುಣಿಸ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ಸರ್ವಿಸ್ ಆಯ್ತು. ಈ 31 ಸರ್ವಿಸ್ ನಲ್ಲಿ ನನ್ಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಸುಮಾರು ಪಾವಗಡ ತಾಲೂಕಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ಬಂದು ಇಲ್ಲಿ 15 ವರ್ಷ ಕೆಲಸ ಮಾಡಿದೆ, ಅಲ್ಲಿ 12 ವರ್ಷ ಕೆಲಸ ಮಾಡಿದೆ. ಅದು ನಾನು ಹೋದ್ ಕಡೆ ಎಲ್ಲ ಒಳ್ಳೆ ಖುಷಿಯಾಗಿ ಬಂದೆ. ಆದ್ರೆ ಇಲ್ಲಿ ಬಹಳ ಖುಷಿ ಆಯ್ತು. ಒಂದೇನಪ್ಪ ಅಂತಂದ್ರೆ ನಮ್ಮ ಅಸಿಸ್ಟೆಂಟ್ ಸರ್ ತೋಟದಪ್ಪ ಸರ್ ಅಂತ ಹೇಳಿ ನನಗೆ ಒಳ್ಳೆ ಬಲಗೈ ಇದ್ದಂಗೆ. ಅವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾದ್ರೂ ನಾವು ಒಬ್ಬರು ಬಿಟ್ಟು ಒಬ್ರು ಏನು ಮಾಡೇ ಇಲ್ಲ. ಆದ್ರಿಂದ ನಾನು ಇವತ್ತು ಇಷ್ಟು ಜನಕ್ಕೆ ನಾನು ಒಳ್ಳೆ ಹೆಸರು ತಗೊಳೋದಕ್ಕೆ ಒಂದು ಸಾರ್ಥಕ ಆಯ್ತು. ಯಾಕೆಂದ್ರೆ ಯಾವತ್ತೂ ಒಂದ್ ಕೈಯಿಂದ ಯಾವತ್ತೂ ಚಪ್ಪಾಳೆ ತಟ್ಟಕ್ ಆಗಲ್ಲ, ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ತಟ್ಟಕ್ ಆಗೋದು. ಇವತ್ತು ನಾನು ಒಬ್ಬನ ಇಷ್ಟೊಂದು ಪಡಿಬೇಕು ಅಂತ ನನ್ನಿಂದ ಸಾಧ್ಯ ಆಗ್ತಿರ್ಲಿಲ್ಲ. ಅದಕ್ಕೆ ನಮ್ಮ ತೋಟದಪ್ಪ ಸರ್ ತುಂಬಾ ಅವ್ರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಕಾಗಲ್ಲ. ಇವತ್ತು ಬೇರೆ ಕಡೆ ನಾವ್ ಹೆಚ್ಚಿನ ಸಮಯ ಸ್ಕೂಲಲ್ಲೇ ಕಳಿಬೇಕಾಗಿರೋದ್ರಿಂದ ನಾವು ಒಂದು ದಿನ ಒಂದು ಚೂರು ಏನೇನು ಹೆಚ್ಚು ಕಮ್ಮಿ ಆದ್ರೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೈತೆ. ಆ ಒಂದು ಇದರಿಂದ ನಾವು ಎಷ್ಟು ಚೆನ್ನಾಗಿದ್ವಿ ಅಂದ್ರೆ, ನಾನು ಮೊದಲನೇ ಸಾರಿ 2011ರಲ್ಲಿ ಒಳಗಡೆ ಯಾವ ತರ ಓದ್ನೋ ಇವತ್ತು ಅದಕ್ಕಿಂತ ಖುಷಿಯಾಗಿ ಆ ಸ್ಕೂಲಿಂದ ನಾನು ಇವತ್ತು ಬಿಟ್ಟು ಹೊರಗಡೆ ಎಲ್ಲರ ಪ್ರೀತಿ ವಿಶ್ವಾಸವನ್ನ ಗಳಿಸ್ಕೊಂಡು ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ದೇವ್ರು ನನ್ಗಿನ್ನ ಮುಖ್ಯವಾಗಿ ನನಗೆ ಸಹಕಾರ ಕೊಟ್ಟಂತ ನಮ್ಮ ತೋಟದಪ್ಪ ಸಾರ್ಗೆ ಜೀವಾಂತರಿಗೂ ನಾವು ನೆನೆಸ್ಕೊಂತೀನಿ. ಅವ್ರು ಮರೆಯಕ್ ಆಗೋದಿಲ್ಲ. ಇಡೀ ನಮ್ಮ ಕುಟುಂಬನೆಲ್ಲ ಅವ್ರು ನೆನೆಸ್ತೀವಿ. ಆ ರೀತಿಯಾಗಿ ನಾನು ಇಷ್ಟನ್ನ ಹೇಳ್ತೀನಿ ಸರ್, ನಾನು ಹೇಳಕ್ ಇಷ್ಟಪಡ್ತೀನಿ.
ಇಷ್ಟೊಂದು ಜನ ಬೆಂಬಲ ಪಡಬೇಕು ಅಂದ್ರೆ ಇವರೇ ಕಾರಣ. ಎಲ್ಲಾ ಪ್ರಶಸ್ತಿಗಳು ಎಲ್ಲಕ್ಕೂ ಇದಾಗಬೇಕು ಅಂತಂದ್ರೆ ಇವ್ರು ತುಂಬಾ ಕಾರಣ ಆಗ್ಬಿಟ್ಟು ನನಗೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಕುಟುಂಬ ಎಲ್ಲ ಇವ್ರಿಗೆ ಅಭಾರಿ ಆಗಿರ್ತೀವಿ ಅಂತ ಹೇಳಿ ನಾನು ಈ ಸಂಬಂಧ ಹೇಳ್ತೀನಿ. ಆಮೇಲೆ ಊರ್ನವರು ಅಷ್ಟೇ, ಊರ್ನವರು ತುಂಬಾ ಸಹಕಾರ ಕೊಟ್ರು. ಯಾವತ್ತೇ ಆಗ್ಲಿ ನಾವು ನಾನ್ಯಾವತ್ತೂ ಒಬ್ಬರನ್ನ ಕಠಿಣವಾಗಿ ಒಂದು ಮಾತಾಡಿಲ್ಲ, ಎಲ್ಲರನ್ನೂ ಪ್ರೀತಿಯಿಂದಲೇ ಮಾತಾಡ್ತೀನಿ. ಅವರು ಸಹ ಅದೇ ಪ್ರೀತಿಯಿಂದ ಇಷ್ಟೊಂದು ಪ್ರೀತಿ ವಿಶ್ವಾಸ ಗಳಿಸ್ಬೇಕಂತಂದ್ರೆ ನಾನು ಅವ್ರಿಗೆ ಎಷ್ಟು ಚೆನ್ನಾಗಿದ್ದೀನೋ ಅವರು ಅಷ್ಟೇ ಚೆನ್ನಾಗಿದ್ರು. ಇನ್ನೇ ನಾವೆಲ್ಲಿ ಯಾರು ಊರಳಿಕೆ ಯಾರ ಮನೆಗೆ ಹೋಗ್ತಿರ್ಲಿಲ್ಲ. ಬಂದ್ರೆ ಸ್ಕೂಲು, ಹೋದ್ರೆ ಮನೆ, ಬಸ್ ಸ್ಟ್ಯಾಂಡ್ ಹೇಳ್ತಿದ್ವಿ, ಸ್ಕೂಲ್ ಹತ್ರ ಹೋಗ್ತಿದ್ವಿ, ಸ್ಕೂಲಿಂದ ಬಸ್ ಸ್ಟ್ಯಾಂಡ್ ಬರೋದು ಮನೆಗೆ ಹೋಗ್ತಿದ್ವಿ. ಇಷ್ಟೊಂದು ಬಿಟ್ರೆ ಯಾರು ಪ್ರೀತಿಯಿಂದ ಎಲ್ಲರೂ ಮಾತಾಡಿಸ್ತಾ ಇದ್ವಿ. ಎಲ್ರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ರು ನಾವು ಒಳ್ಳೇದಾದ್ರೆ ಊರು ಒಳ್ಳೇದಾಗ್ತೈತೆ, ಜನ ಒಳ್ಳೇದಾಗ್ತಾರೆ. ನಾವೇ ಸರಿ ಇಲ್ಲ ಅಂದ್ರೆ ಊರು ಒಳ್ಳೇದಾಗಲ್ಲ, ಜನನೂ ಒಳ್ಳೇದಾಗಲ್ಲ. ಕೆಲವರೆಲ್ಲ ಹೇಳ್ತಾರೆ ನಮ್ಗೆ ಈ ಊರು ಸರಿ ಇಲ್ಲಪ್ಪ, ಈ ಊರಿನ ಜನ ಸರಿ ಇಲ್ಲಪ್ಪ ಅಂತ ಹೇಳ್ತಾರೆ. ಅದು ಸುಳ್ಳು. ಅದು ಫಸ್ಟ್ ನಾವು ಕರೆಕ್ಟ್ ಆಗಿರ್ಬೇಕು. ನಾವು ಕರೆಕ್ಟ್ ಆಗಿದ್ವಿ ಅಂದ್ರೆ ಊರಿನ ಜನನೂ ಚೆನ್ನಾಗಿರ್ತೈತೆ, ಊರು ಚೆನ್ನಾಗಿರ್ತೈತೆ, ಎಲ್ಲಾ ಚೆನ್ನಾಗಿರುತ್ತೆ. ನಾವು ಹೆಂಗಿದ್ವೋ ಊರು ಹಂಗೆ ಇರ್ತೈತೆ. ಆ ರೀತಿಯಾಗಿ ನಮ್ಗೆ ಒಳ್ಳೆ ಸಹಕಾರ ಕೊಟ್ರು. ನಮ್ಮ ಮಾರ್ಗ ನಾನು ಫಸ್ಟ್ ನನಗಿನ ಮುಂಚಿತವಾಗಿ ಸಾರ್ ಬಂದಿದ್ರು. ಅವರು ಕೆಲವು ಇಲ್ಲಿ ಹಿಂಗೆ ಅಂತ ಸೂಕ್ಷ್ಮ ಕೊಟ್ಟರೆ ನಾವೆಲ್ಲ ಅರ್ತ್ಕೊಂಡ್ಬಿಡ್ತೀವಿ. ನಾವೇನಾದ್ರೆ ಬೆಳ್ ತೋರಿಸಿದ್ರೆ ಅಸ್ತನೇ ನುಂಗಂಗೆ ನಾವು ಯೋಚನೆ ಮಾಡ್ತೀವಿ. ಯಾರ ಬಾಯಿಗೂ ಇದುವರೆಗೂ ಬಂದಿಲ್ಲ. 15 ವರ್ಷದಲ್ಲಿ ತುಂಬಾ ಎಲ್ರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಆ ಸಹಕಾರ ಕೊಡೋದಕ್ಕೆ ಮುಖ್ಯ ಕಾರಣ ನಮ್ ತೋಟದಪ್ಪ ಸರ್. ಅವ್ರು ಚೆನ್ನಾಗಿರೋದ್ರಿಂದ ಇವತ್ತು ನಮ್ಮ ಕುಟುಂಬ ಎಲ್ಲ ಚೆನ್ನಾಗೈತೆ, ಒಳ್ಳೆ ಹೆಸರು ತಗೊಂಡು ಇವತ್ತು ಖುಷಿಯಾಗಿ ಇವತ್ತು ನಾಳೆ ದಿನ ಇವ್ರು ಮಾಡಿದ್ರು ಖಂಡಿತ ನಾವೆಲ್ಲಾ ಫ್ಯಾಮಿಲಿ ಬಂದು ನನ್ಗೆ ಹೆಂಗ್ ಮಾಡಿ ಇದ್ ಮಾಡಿದ್ರೆ ನಾನು ಅವ್ರಿಗೆ ಇದೇ ತರ ಸಹಕಾರ ಕೊಡ್ತೀನಿ. ನಾನು ಎಲ್ಲೇ ಇದ್ರು ಸಹ ನಮ್ಮ ಕುಟುಂಬ ಎಲ್ಲ ಬಂದು ಮುಂದೆ ನಿಂತ್ಕೊಂಡು ಮಾಡ್ತೀವಿ. ಅದನ್ನ ನಾನು ಹೇಳ್ತಾ ಇವತ್ತು ನನ್ಗೆ ಬಿಟ್ಟು ಹೋಗಿ ಮನ್ಸಾಗಲ್ಲ. ಅಷ್ಟು ಚೆನ್ನಾಗಿ ನಾವ್ ಇದ್ವಿ. ದೇವ್ರು ಅವ್ರಿಗೆ ಅವ್ರ ಕುಟುಂಬ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಮಾತು ಹೇಳ್ತೀನಿ. ನನಗೆ ಇಲ್ಲಿ ಇನ್ನೇನ್ ದಿನ ಬರ್ತಾ ನನಗೆ ಯೋಚನೆ ಆಗ್ಬಿಟ್ಟು ಒಂಥರ ದುಃಖ ಆಗ್ತೈತೆ ನನಗೆ. ಅಂತ ಒಂದು ಇದ್ರಲ್ಲಿ ನಾವು ಬಂದ್ವಿ. ದೇವ್ರು ಅವ್ರನ್ನ ಚೆನ್ನಾಗಿ ಕಾಪಾಡ್ಲಿ ಅಂತ ಹೇಳ್ತಾ ಅವ್ರ ಕುಟುಂಬಕ್ಕೆಲ್ಲ ಚೆನ್ನಾಗಿರ್ಲಿ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಒಟ್ಟಾರೆ ಜನಮೆಚ್ಚಿದ ಶಿಕ್ಷಕ ಸಿದ್ಲಿಂಗಯ್ಯ ಅವರಿಗೆ ಅದ್ದೂರಿಯಾಗಿ ಸನ್ಮಾನ ಮಾಡಿ ವಿದಾಯ ಹೇಳಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.